ಹಾಲು ಸರಬರಾಜು ಮಾಡ್ತಾ ಇದ್ದ ವಾಹನ ಚಾಲಕನ ಸುಲಿಗೆ ಮಾಡಿದ್ದ ಇಬ್ಬರು ಆರೋಪಿಗಳನ್ನ ಬಂಧನ ಮಾಡಲಾಗಿದೆ. ಶಿವಾನಂದ ಹಾಗೂ ನಿಖಿಲ್ನನ್ನ ಮಾತನಾಯಕನಹಳ್ಳಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ತುಮಕೂರು ಡೈರಿಯಿಂದ ವಾಹನ ಚಾಲಕ ರಾಮು ನಂದಿನಿ ಬೂತ್ಗಳಿಗೆ ಹಾಲು ಮೊಸರು ನೀಡಿ ಹಣ ಕಲೆಕ್ಟ್ ಮಾಡ್ತಿದ್ದ. ಹಣ ಕಲೆಕ್ಟ್ ಮಾಡಿ ಚಿಕ್ಕಬಿದರಕಲ್ಲು ಕಡೆಯಿಂದ ತುಮಕೂರಿಗೆ ಹೊರಟಿದ್ದಾಗ ಬೈಕ್ ಹಾಗೂ ಆಟೋದಲ್ಲಿ ಬಂದು ಅಡ್ಡಗಟ್ಟಿ ರಾಮು ಬಳಿ ಇದ್ದ 1,28,000 ಹಣವನ್ನ ದರೋಡೆ ಮಾಡಿದ್ರು. ಈ ಬಗ್ಗೆ ಮಾತನಾಯಕನಹಳ್ಳಿ ಠಾಣೆಯಲ್ಲಿ ಚಾಲಕ ದೂರು ದಾಖಲಿಸಿದ್ದ. ದೂರು ಆಧರಿಸಿ ಇಬ್ಬರು ಆರೋಪಿಗಳನ್ನ ಪೊಲೀಸರು ಬಂಧನ ಮಾಡಿದ್ದಾರೆ. ಮಲೆಮಹದೇಶ್ವರ ವನ್ಯಧಾಮಕ್ಕೆ ಬೆಂಕಿ ಹಚ್ಚುತ್ತಾ ಇದ್ದ ಕಿಡಿಗೇಡಿಯನ್ನ ಅರಣ್ಯಾಧಿಕಾರಿಗಳು ಬಂಧಿಸಿದ್ದಾರೆ. ಕೊಳ್ಳೇಗಾಲ ತಾಲೂಕು ಶಿಲುವೆಪುರದ ಮುದಲೈ ಮುತ್ತು ಬಂಧಿತ ಯುವಕ. ಈತ ಸತ್ತೇಗಾಲದ ಜಾಗೇರಿ ಸಮೀಪ ಅರಣ್ಯಕ್ಕೆ ಅತಿಕ್ರಮಣ ಪ್ರವೇಶ ಮಾಡಿ ಬೆಂಕಿ ಹಚ್ಚಿ ಅರಣ್ಯ ನಾಶಪಡಿಸುವ ಕೃತ್ಯದಲ್ಲಿ ತೊಡಗಿದ್ದ. ಈತನನ್ನ ಬಂಧಿಸಿರುವ ಅರಣ್ಯಾಧಿಕಾರಿಗಳು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ. ಚಿತ್ರದುರ್ಗ ಜಿಲ್ಲೆ ಮೊಳಕಾಲ್ಮೂರು ತಾಲೂಕಿನ ಬೈರಾಪುರ ಗ್ರಾಮದಲ್ಲಿ ಅಕ್ರಮವಾಗಿ ಸಾಗಿಸ್ತಾ ಇದ್ದ ಕಬ್ಬಿಣವನ್ನ ವಶಕ್ಕೆ ಪಡೆಯಲಾಗಿದೆ. ಬೈರಾಪುರ ಬಳಿ ಪೊಲೀಸರು ದಾಳಿ ನಡೆಸಿ 6 ಜನ ಆರೋಪಿಗಳನ್ನ ಬಂಧಿಸಿದ್ದಾರೆ. ಜೊತೆಗೆ 1 ಲಾರಿ 12 ಲಕ್ಷ ಮೌಲ್ಯದ 20 ಟನ್ ಕಬ್ಬಿಣ ವಶಪಡಿಸಿಕೊಂಡಿದ್ದಾರೆ. ಮೊಳಕಾಲ್ಮೂರು ಮೂಲದ ತಮ್ಮಣ್ಣ, ಹರೀಶ್, ತಿಪ್ಪೇಸ್ವಾಮಿ, ಕೊಪ್ಪಳ ಮೂಲದ ಗವಿಸಿದ್ದಪ್ಪ, ಬಳ್ಳಾರಿ ಮೂಲದ ಯರಿಸ್ವಾಮಿ ಹಾಗೂ ವಿಜಯನಗರ ಮೂಲದ ಪರಶುರಾಮ್ ಬಂಧಿತ ಆರೋಪಿಗಳಾಗಿದ್ದಾರೆ. ಮೊಳಕಾಲ್ಮೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕರಾವಳಿಯಲ್ಲಿ ಏಕಾಏಕಿ ತಾಪಮಾನ ಏರಿಕೆಯಿಂದ ಮೀನುಗಾರಿಕೆಗೆ ಭಾರೀ ಹೊಡೆತವಾಗಿದೆ. ಮೀನುಗಾರರು ಮೀನು ಸಿಗದೆ ಬಂದರಿನಲ್ಲೇ ಬೋಟುಗಳನ್ನು ಲಂಗರು ಹಾಕಿದ್ದಾರೆ. 41 ಡಿಗ್ರಿ ದಾಟಿದ ಉಷ್ಣಾಂಶದಿಂದಾಗಿ ತೀರ ಭಾಗಕ್ಕೆ ಆಹಾರ ಅರಸಿ ಬರುವ ಮೀನುಗಳು ತಂಪು ಅರಸಿಕೊಂಡು ಆಳ ಸಮುದ್ರ ಭಾಗದತ್ತ ಪಯಣ ಬೆಳೆಸಿದೆ. ಇದರಿಂದ ಮೀನುಗಾರಿಕೆಗೆ ಮೀನುಗಳು ಸಿಗದೆ ಭಾರೀ ನಷ್ಟವಾಗಿದೆ. ಇನ್ನು ಕಳೆದ ಸಾಲಿಗೆ ಹೋಲಿಸಿದ್ರೆ ಈ ಬಾರಿ ಮೀನುಗಳ ಬೇಟೆ ಪ್ರಮಾಣದಲ್ಲೂ ಕುಸಿತವಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.